ಹಾಯ್ ಫ್ರೆಂಡ್ಸ್, 32 ಎದೆ ಸುತ್ತಳತೆಯ ಬ್ಲೌಸು ಪ್ರಿಂಟ್ ಪಾರ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ನೋಡಿ. ಈ ಥರ ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಈ ಥರ ಸಮ ಮಾಡ್ಕೊಳ್ಬೇಕು. ಸುಕ್ಕುಲ್ ಥರ ಆಗುತ್ತೆ. ನಿಧಾನಕ್ಕೆ ಈ ಥರ ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ಸಮ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಹೊಸ್ದಾಗಿ ಕಲಿಯೋರು ಫಾಸ್ಟಾಗಿ ಏನು ಹೊಲಿಯೋದು ಬೇಡ, ನಿಧಾನಕ್ಕೆ ಹೊಲಿದ್ರೆ ನೀಟಾಗಿ ಬರುತ್ತೆ. ನೋಡಿ, ಕೈಯಲ್ಲಿ ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಬೇಕು. ನೋಡಿ ಆಗಿದೆ. ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಡಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ ಆಗಿದೆ, ನೋಡಿ ನೀಟಾಗಿ ಬಂದಿದೆ. ನೋಡಿ ಇನ್ನೊಂದು ಸೈಡ್ದು ರೆಡಿಯಾಗಿದೆ. ಈಗ ಪಟ್ಟಿ ಹೊಲ್ಕೊಳ್ಳೋಣ. ನೋಡಿ, ಪಟ್ಟಿ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಕೆಳಗಡೆ ಒಂದು ಲೈನಿಂಗ್ ಪೀಸ್ ಇಡಬೇಕು. ಸೆಂಟ್ರಲ್ಲಿ ಮೇನ್ ಬ್ಲೌಸ್ ಪೀಸ್ ಏನಿರುತ್ತೋ ಅದಿಟ್ಟು ಮೇಲೆ ನಾವು ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚಲ್ಲಿ ಮಾಡಿಕೊಂಡ್ರೆ ಸಾಕು. ಅರ್ಧ ಎಲ್ಲ ಅಂದರೆ ಬಟ್ಟೆ ಹೆಚ್ಚು ಕಮ್ಮಿ ಬರುತ್ತೆ ಅಲ್ಲಿ ಬ್ಲೌಸು ಫಿಟ್ಟಿಂಗ್ ಮಾಡುವಾಗ. ಈ ಥರ ಕರೆಕ್ಟಾಗಿ ಶೇಪ್ ಕಟ್ ಮಾಡಿಕೊಂಡು ನೋಡಿ, ಲೈನಿಂಗ್ ಆ ಸೈಡ್ ಈ ಸೈಡ್ ಇರೋದೆರಡು ಮಡ್ಚ್ಕೋಬೇಕು. ಮೇನ್ ಬ್ಲೌಸ್ ಪೀಸ್ ಅದು ಸೆಂಟ್ರ್ ಬರಬೇಕು. ಆವಾಗ ಒಂದು ಕೊನೆಯಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ರೆಡಿಯಾಗಿದೆ ಎರಡು. ಈಗ ಡಾಟ್ ಹಿಡಿಯೋಣ. ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ನೋಡಿ ನೀಟಾಗಿ 2 ಸ್ಟಿಚ್ ಹಾಕ್ಕೊಳ್ಬೇಕು. ಕೆಳಗಡೆ ಮತ್ತು ಆರ್ಮೋಲ್ ಹತ್ರ. ಈಗ ಮಧ್ಯದ ಭಾಗದ್ದು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಒಂದು ಸ್ಟಿಚ್ ಹಾಕಿದ್ರೆ ಸಾಕು. ಸೆಂಟ್ರದು ಆರ್ಮೋಲ್ ಹತ್ರ 2 ಹಾಕಬೇಕು. ಒಂದೊಂದು ಸರಿ ಹೊಲಿಗೆಗಳು ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಈಗ ಆರ್ಮೋಲ್ ಹತ್ರ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನೋಡಿಕೊಂಡು ಮಾರ್ಕ್ ಮಾಡಿರೋ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು. ಒಂಚೂರು ಆಚೆ ಈಚೆ ಆದ್ರೂ ಅದು ಚೆನ್ನಾಗಿ ಕಾಣಲ್ಲ. ನೋಡಿ ಎರಡು ರೆಡಿಯಾಗಿದೆ. ಈಗ ಪಟ್ಟಿ ಜಾಯಿಂಟ್ ಮಾಡ್ಕೊಳ್ಬೇಕು.
ಕರೆಕ್ಟಾಗಿ ಇಟ್ಕೊಳ್ಬೇಕು. ಹೆಚ್ಚು ಕಮ್ಮಿ ಬಂದರೆ ಮೇನ್ ಪಟ್ಟಿ ಹೊಲಿಬೇಕಾದ್ರೆ ಅದು ಬಟ್ಟೆ ಕಿತ್ಕೊಂಬರುತ್ತೆ. ನಿಧಾನಕ್ಕೆ ಇಟ್ಕೊಂಡು ನೋಡಿ, ಇಲ್ಲಿ ಡಾಟ್ ಹಾಕಿರೋದು ಇರುತ್ತಲ್ಲ, ಅದು ಒಳಗಡೆಗೆ ಮಡಚ್ಕೊಳ್ಬೇಕು. ನೋಡಿ ಈಗಿರುತ್ತಲ್ಲ, ಈ ಥರ ಸುತ್ತಕೊಂಡು ಮೇನು ಬ್ಲೌಸ್ಗೆ ಮತ್ತು ಆ ಪಟ್ಟಿದು ಲೈನಿಂಗ್ ಪೀಸ್ ಇರುತ್ತಲ್ಲ, ಈ ಥರ ಸಣ್ಣಗೆ ಸುತ್ತಕೊಳ್ಬೇಕು. ಈ ಥರ ನೋಡಿ, ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಅದೊಂಚೂರು ಹಿಂದೆ ಮುಂದೆ ಆದ್ರೂ ನೀಟಾಗಿ ಬರಲ್ಲ ಪಟ್ಟಿ. ಕಾಲಿಂಚ್ ಹಾಕಿದ್ರೆ ಸಾಕು ಸ್ಟಿಚ್ಚು. ಒಂದೊಂದು ಬಟ್ಟೆ ಸ್ವಲ್ಪ ದಪ್ಪ ಇರುತ್ತಲ್ವ, ಲೇಟ್ ಆಗುತ್ತೆ ಅದು ಸ್ವಲ್ಪ. ನೋಡಿ ಈ ಥರ ಉಲ್ಟಾ ತಿರುಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ರೆಡಿ ಆಗಿದೆ. ನೋಡಿ ಪಟ್ಟಿ ಕರೆಕ್ಟಾಗಿ ಬಂದಿದೆ, ಎಕ್ಸ್ಟ್ರಾನು ಬಂದಿಲ್ಲ, ಕಡಿಮೆನೂ ಬಂದಿಲ್ಲ. ನೋಡಿ ಈಗ ಎರಡು ಆಗಿದೆ. ನೋಡಿ ಹಿಂಗೆ ಹಿಡಿದು ನೋಡಬೇಕು, ಎರಡು ಸಮ ಇರಬೇಕು. ಎಕ್ಸ್ಟ್ರಾ ಪೀಸ್ ಇದ್ದರೂ ನೋಡಿ ಒಂಚೂರು ಬಂದಿದೆ, ಒಂದು 1/4 ಇಂಚಷ್ಟು ಅಷ್ಟೇ. ಈ ಥರ ಎಕ್ಸ್ಟ್ರಾ ಪೀಸು ತೆಗೆದುಬಿಡಬೇಕು. ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹೊಲ್ಕೊಳ್ಬೇಕು. ನೋಡಿ ಲೈನಿಂಗ್ ಪೀಸ್ 1 ಇಂಚು 1/4 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಮಂದಕ್ಕಿದ್ರೆ ಚೆನ್ನಾಗಿರುತ್ತೆ. 1.5 ಇಂಚ್ ತೊಗೊಳ್ಬೇಕು. ಒಂದು 1/4 ಇಂಚು ಈ ಥರ ಮಡಚ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಅದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿ ನಾವು ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ಅನಿಸಿದ್ರೆ ತೆಗೆದುಬಿಡಿ, ಮಡ್ಚೋಕ್ಕೆಲ್ಲ ಜಾಸ್ತಿ ಫೋಲ್ಡ್ ಆಗುತ್ತೆ ಅಂದರೆ. ನೋಡಿ ಈ ಥರ 2 ಫೋಲ್ಡ್ಗೆ ಬಂದರೆ ಮಂದಕ್ಕಿರುತ್ತೆ. ಉಕ್ಸ್ ಹಾಕಿದಾಗೂ ನಾವು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಆಗಿದೆ ಈಗ. ನೋಡಿ ಎರಡು ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.